ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗಾಗಿ ನಾನು ಒಂದು ಪರ್ಸ್ನಲ್ ಲೋನ್ ಆ್ಯಪನ್ನು ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಮಾತ್ರ ನಾನು ನಿಮಗೆ ಕೊಡ್ತೀನಿ. ಸೊ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮ್ಗೇನಾದರೂ ಅಮೌಂಟ್ನ ಅಥವಾ ಲೋನ್ನ ತುಂಬಾ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಲೋನ್ನ ತೊಗೊಳ್ಳಿ. ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಇರಲಾರ್ದೇ ಡೀಟೇಲ್ಸ್ ನಿಮಗೆ ಮುಂಚೆನೇ ಗೊತ್ತಿತ್ತು ಅಂದರೆ ನೀವು ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಸೊ ಅದಕ್ಕಾಗಿ ನಾನು ಈ ಒಂದು ಅಪ್ಲಿಕೇಶನ್ನ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ ಅನ್ನೋ ಒಂದು ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವೇನಾದರೂ ಮೊದಲೇದಾಗಿ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಲೆಂಡಿಟ್ ಪರ್ಸನಲ್ ಲೋನ್ ಆ್ಯಪ್ ಅಂತ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ ಲೆಂಡಿಟ್ ಇನೋವೇಷನ್ಸ್ ಹಾಗೆ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯದಾಗಿದೆ. ಸೊ ಈ ಒಂದು ಅಪ್ಲಿಕೇಶನ್ಗೆ 4.1 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಫೈನಾನ್ಸ್ಗೆ ಆಗಿರ್ಬೋದು, ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಹಾಗೆ ನಾವಿಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೋಬಹುದು, ಗೋಲ್ಡ್ ಇನ್ವೆಸ್ಟ್ ಅಥವಾ ಸಿಲ್ವರ್ ಇನ್ವೆಸ್ಟ್ ಕೂಡ ನಾವು ಆನ್ಲೈನ್ ಮುಖಾಂತರ ಮಾಡ್ಕೋಬಹುದಾಗಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕಳಿಸಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಒಂದು ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಪರ್ಸ್ನಲ್ ಲೋನ್, ಹೋಮ್ ಲೋನ್, ಹಾಗೆ ನಮ್ಮ ಒಂದು ಗೋಲ್ಡ್ ಮೇಲೆ ಸಿಲ್ವರ್ ಮೇಲೆ ಇನ್ವೆಸ್ಟ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ನಮಗೆ 3 ಲ್ಯಾಕ್ ಪ್ಲಸ್ ಇನ್ಸ್ಟ್ಯಾಂಟ್ ಪರ್ಸ್ನಲ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ 2+ ಮಿಲಿಯನ್ ಸ್ಯಾಲರಿ ಪ್ರೊವಿಷನ್ಸ್ ಇದ್ದರೂ ಕೂಡ ಅವ್ರಿಗೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಒಂದು ಸಿಗ್ತಾ ಇದೆ. ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ ಈ ಒಂದು ಅಪ್ಲಿಕೇಶನ್. ಹಾಗೆ ನಮಗಿಲ್ಲಿ ಯಾವುದೇ ರೀತಿಯಾಗಿ ಡಿಲೇ ಅನ್ನೋದು ಮಾಡೋದಿಲ್ಲ, ಈಸಿಯಾಗಿ ಹಾಗೆ ಕ್ವಿಕ್ ಆಗಿ ನಮಗೆ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಒಂದು ಎಲಿಜಿಬಿಲಿಟಿ ನೋಡೋದಾದರೆ ನಮಗೆ ಇಲ್ಲಿ 21 ಇಯರ್ಸ್ ಮೇಲೆ ಇರಬೇಕಾಗುತ್ತೆ ಏಜ್ ಬಂದುಬಿಟ್ಟು. ಹಾಗೆ ನಾವು ಮೊದಲೇದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕಾಗಿರುತ್ತೆ. ಸೊ ನಮಗೇನಾದರೂ ವರ್ಕಿಂಗ್ ಪ್ರೊಫೆಷನ್ಸ್ ನಾವು ಇದ್ವಿ ಅಂದರೆ ಅಥವಾ ಸ್ಯಾಲ್ರಿಡ್ ಪರ್ಸನ್ ಇದ್ವಿ ಅಂದರೆ ನಮಗೆ ಮಂತ್ಲಿ ಇನ್ಕಮ್ ಅನ್ನೋದು 25,000 ಮೇಲೆ ಇರಬೇಕಾಗುತ್ತೆ. ಹಾಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್, ನಮ್ಮ ಒಂದು ಸ್ಯಾಲರಿ ಡಿಪಾಸಿಟ್ ಆಗುವಂಥ ಬ್ಯಾಂಕ್ ಅಕೌಂಟ್ ನಮಗೆ ಬೇಕಾಗುತ್ತೆ. ಹಾಗೆ ಇಲ್ಲಿ ವ್ಯಾಲಿಡ್ ಗವರ್ನಮೆಂಟ್ ಪ್ರೂಫಿಗೆ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ನ ಕೇಳ್ತಾರೆ. ಸೊ ಕ್ರೆಡಿಟ್ ಸ್ಕೋರ್ ನಮ್ಮದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನೋದು 700 ಅಬೋವ್ ಇದ್ದರೆ ಮಾತ್ರ ನಮಗೆ ಲೋನ್ ಒಂದು ಪ್ರೊವೈಡ್ ಮಾಡ್ತಾರೆ, ಇಲ್ಲಾಂದರೆ ಸ್ವಲ್ಪ ಡಿಲೇ ಮಾಡ್ತಾರೆ. ಹಾಗೆ ಇಲ್ಲಿ ಲೋನ್ ಅಸೋಸಿಯೇಟೆಡ್ ಚಾರ್ಜಸ್ ಕೂಡ ನಮಗೆ ಸಿಗ್ತಾ ಇದೆ. ಇಂಟ್ರೆಸ್ಟ್ ರೇಟ್ಸ್ ಬಂದುಬಿಟ್ಟು 28% ಪರ್ ಆ್ಯನಮ್ ರೀತಿಯಾಗಿ ನಮಗೆ ಕೊಡ್ತಾ ಇದ್ದಾರೆ. ಪ್ರೊಸೆಸಿಂಗ್ ಫೀಸ್ ಹಾಗೆ ಅದರ್ ಅಪ್ಲಿಕೇಬಲ್ ಚಾರ್ಜಸ್ ಬಂದುಬಿಟ್ಟು 5% ಹಿಡಿದು 6.5%ವರೆಗೂ ನಮಗೆ ಲೋನ್ ಅಮೌಂಟ್ ಮೇಲೆ ಪ್ರೊವೈಡ್ ಮಾಡ್ತಾ ಇದೆ. ಹಾಗೆ ಡಾಕ್ಯುಮೆಂಟೇಷನ್ ಚಾರ್ಜಸ್ ಬಂದುಬಿಟ್ಟು 1%ನ ಹಾಕ್ತಾರೆ. ಆನ್ಲೈನ್ ಕನ್ವಿನ್ಸ್ ಚಾರ್ಜಸ್ ಬಂದುಬಿಟ್ಟು 200 ರುಪೀಸ್ನ ಹಾಕ್ತಾರೆ. ಬೌನ್ಸ್ ಚಾರ್ಜಸ್ ಬಂದುಬಿಟ್ಟು 500 ರುಪೀಸ್ ಅನ್ನೋದು ಇರುತ್ತೆ. ಸೊ ಯಾವುದೇ ರೀತಿಯಾಗಿ ನೀವು ಬೌನ್ಸ್ ಮಾಡ್ಕೊಳ್ದೇ ರೀಪೇಮೆಂಟ್ ಅನ್ನೋದು ಕರೆಕ್ಟಾಗಿ ಟೆನ್ಯೂರ್ ರೀತಿಯಲ್ಲಿ ಕರೆಕ್ಟಾಗಿ ನೀವು ರೀಪೇಮೆಂಟ್ನ ಮಾಡ್ಕೊಂಡ್ರೆ ಯಾವುದೇ ರೀತಿಯಾಗಿ ಚಾರ್ಜಸ್ ಅನ್ನೋದು ಹಾಕೋದಿಲ್ಲ. ಸೊ ಮಿನಿಮಮ್ APR ರೇಂಜ್ ಬಂದುಬಿಟ್ಟು ನಮಗೆ 20% ಇರುತ್ತೆ, ಮ್ಯಾಕ್ಸಿಮಮ್ ಬಂದುಬಿಟ್ಟು 60%ನ ಕೊಡ್ತಾರೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಡಿಜಿ ಗೋಲ್ಡ್ ಹಾಗೆ ಸಿಲ್ವರ್ದು ಹಾಗೆ ಓಮ್ ಲೋನ್ ಸರ್ವಿಸಸ್, ಸ್ಪೆಂಡ್ ಅನಲೈಟಿಕ್ಸ್ ಹಾಗೆ OPD ಹಾಗೆ ವೆಲ್ನೆಸ್ ಇನ್ಶೂರೆನ್ಸ್ ಈ ರೀತಿಯಾಗಿ ನಮಗೆ ಅದರ್ ಆಪ್ಷನ್ಸ್ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಇದಕ್ಕೆ ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ಇರ್ತಾರೆ. ಸೊ ಲೆಂಡಿಂಗ್ ಪಾರ್ಟ್ನರ್ಸ್ ಬಂದುಬಿಟ್ಟು ಮಧುರ್ ಇನ್ಸ್ಟಾಲ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಆಗಿದ್ದಾರೆ. ಹಾಗೆ ಚಿನ್ ಮೈ ಫಿನ್ ಲೀಸ್ ಲಿಮಿಟೆಡ್ ಕಡೆಯವರು ಕೂಡ ಆಗಿದ್ದಾರೆ. ಹಾಗೆ ಇದು RBI ಅಪ್ರೂವ್ಡ್ NBFC ಅಪ್ಲಿಕೇಶನ್ ಆಗಿದೆ ಗೈಸ್. ಯಾವುದೇ ರೀತಿಯಾಗಿ ಫ್ರಾಡ್ ಅನ್ನೋದು ಇರೋದಿಲ್ಲ. ಜಸ್ಟ್ ನಮ್ಮ ಒಂದು RBI ರಿಜಿಸ್ಟರ್ಡ್ ಆಫೀಸ್ ಇರುತ್ತೆ ಅಲ್ವಾ, ಸೊ ಆ ಒಂದು RBI ರೂಲ್ಸ್ನ ಇದು ಫಾಲೋ ಮಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ನಮಗೆ ಫೀಚರ್ಸ್ನ ನೋಡೋದಾದರೆ ಲೋನ್ ಅಮೌಂಟ್ ಬಂದುಬಿಟ್ಟು 7,500 ಹಿಡಿದು 3 ಲ್ಯಾಕ್ಸ್ವರೆಗೂ ನಮಗೆ ಅಮೌಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕ್ವಿಕ್ ಆಗಿ ಹಾಗೆ ನಮಗೆ ವಿತಿನ್ 15 ಮಿನಿಟ್ಸಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ರೀಪೇಮೆಂಟ್ ಟೆನ್ಯೂರ್ಸ್ ಬಂದುಬಿಟ್ಟು ಅಪ್ ಟು ನಮಗೆ 365 ಡೇಸ್ವರೆಗೂ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ನಮಗೆ ತುಂಬಾ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು. 100% ಪೇಪರ್ಲೆಸ್ ಲೋನ್ ಅಪ್ಲಿಕೇಶನ್ ಇರುತ್ತೆ. ಯಾವುದೇ ರೀತಿಯಾಗಿ ಡಾಕ್ಯುಮೆಂಟೇಷನ್ನ ಕೊಡೋದಿರೋದಿಲ್ಲ, ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಗ್ಯಾರಂಟೀಸ್ ಹಾಗೆ ನಮ್ಮ ಮುಂದೆನೇ ಏನು ಅಪ್ ಫ್ರಂಟ್ ಫೀಸ್ ಕೂಡ ಇಲ್ಲಿ ಇರೋದಿಲ್ಲ. ಈ ರೀತಿಯಾಗಿ ನಮಗೆ ಫೀಚರ್ಸ್ ಅನ್ನೋದು ಸಿಗ್ತಾ ಇದೆ. ಯಾವುದೇ ರೀತಿ ಕನ್ಫ್ಯೂಷನ್ ಇರಲಾರ್ದೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಬನ್ನಿ ನಮ್ಮ ಜೊತೆಗೆ ಈ ಒಂದು ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಂತ ನಾವು ನೋಡೋಣ. ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪರ್ಸನಲ್ ಲೋನ್ ಇದೆ, ಹೋಮ್ ಲೋನ್ ಇದೆ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಹಾಗೆ
ಇನ್ಶೂರೆನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ನಿಮಗೆ ಯಾವುದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಸ್ನಲ್ ಲೋನ್ ಬೇಕಿತ್ತು ಅಂದರೆ ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಪರ್ಸ್ನಲ್ ಲೋನಲ್ಲಿ ನಮಗೆ ಅಪ್ ಟು 3 lakhsವರೆಗೂ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 28% ಪರ್ ಆ್ಯನಮ್ ರೀತಿಯಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. 10 year ಅಪ್ ಟು ನಮಗೆ 12 monthsವರೆಗೂ ಕೊಡ್ತಾ ಇದ್ದಾರೆ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ. ಸೊ ಪರ್ಮಿಷನ್ಸ್ನೆಲ್ಲ ಓದ್ಕೊಂಡು ಟಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಅಥವಾ ಸೈನ್ ಅಪ್ ಆಗಬೇಕು ಅಂದರೆ ಮೊದಲನೇದಾಗಿ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ನಿಮಗೆ OTPನ ಕಳಿಸ್ತಾರೆ. ಸೊ OTPನ ಎಂಟರ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ಲಾಗಿನ್ ಆಗಿ ಗಾಯ್ಸ್. ಆ ನಂತರ ನಿಮಗೆ ಆರ್ ಯು ಸ್ಯಾಲ್ರಿಡ್ ಅಂತ ಕೇಳುತ್ತೆ. ಸೊ ನೀವೇನಾದರೂ ಸ್ಯಾಲ್ರಿಡ್ ಅಥವಾ ಅಲ್ವಾ ಅಂತ ಎಸ್ ಇದ್ರೆ ಎಸ್ ಅಂತ ಟೈಪ್ ಮಾಡ್ಕೊಳ್ಳಿ, ನೋ ಇದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಸ್ಯಾಲರಿ ಮೋಡ್ನ ಕೇಳುತ್ತೆ. ಸೊ ಸ್ಯಾಲರಿ ನಿಮಗೆ ಯಾವ ರೀತಿಯಾಗಿ ಬರ್ತಾ ಇದೆ, ನಿಮ್ಗೇನಾದರೂ NEFT ಮಾಡ್ತಾ ಇದ್ದಾರೆ, ನೆಫ್ಟ್ ಮಾಡ್ತಾ ಇದ್ದಾರೆ, ಅಥವಾ IMPS ಮಾಡ್ತಾ ಇದ್ದಾರೆ, ಅಥವಾ ಕ್ಯಾಶ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೇಳುತ್ತೆ. ಸೊ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಬೇಸಿಕ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಇಮೇಲ್ ID-ನ ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಿಕೊಂಡ್ರೆ ಲೋನ್ ಪರ್ಪಸ್ನ ಕೇಳುತ್ತೆ. ಸೊ ಲೋನ್ ಯಾಕೆ ನಿಮಗೆ ಬೇಕಾಗಿದೆ ಅನ್ನೋ ಒಂದು ಆಪ್ಷನ್ನ ಕೇಳುತ್ತೆ. ಸೊ ನೀವೇನಾದರೂ ಬಿಸ್ನೆಸ್ ನೀಡ್ಸ್ಗೆ ತೊಗೋತಾ ಇದ್ದೀರಾ, ಅಥವಾ ಟ್ರಾವೆಲ್ಗೆ, ಅಥವಾ ಎಜುಕೇಷನ್ಗೆ, ಅಥವಾ ಅಪ್ಗ್ರೇಡ್ ಏನಾದರೂ ಮೊಬೈಲ್ ಫೋನ್ಗಿತ್ತು ಅಂದರೆ, ಅಥವಾ ಹೋಮ್ ಇಂಪ್ರೂವ್ಮೆಂಟ್ಸ್ಗೆ ಬೇಕಿತ್ತು ಅಂದರೆ, 2 wheeler ಲೋನ್ಗೆ ಬೇಕಿತ್ತಾ, ಯಾವ ರೀತಿಯಾಗಿ ನಿಮಗೆ ಇದು ಬೇಕಾಗಿದೆ ಲೋನ್ ಅನ್ನೋ ಪರ್ಪಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮೋಡ್ ಆಫ್ ಕಮ್ಯುನಿಕೇಷನ್ನ ಕೇಳುತ್ತೆ. ಸೊ ನಿಮಗೆ ಇಂಗ್ಲೀಷ್ ಕಂಫರ್ಟೇಬಲ್ ಇದೆಯಾ ಅಥವಾ ಹಿಂದಿ ಕಂಫರ್ಟೇಬಲ್ ಇದೆಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಪೊಲಿಟಿಕಲ್ ಎಕ್ಸ್ಪೋಸ್ಡ್ ಇದ್ದೀರಾ ಅಂತ ಕೇಳುತ್ತೆ. ನೀವೇನಾದರೂ ರಾಜಕಾರಣಿ ಒಳಗೆ ಅಥವಾ ರಾಜಕೀಯ ಒಳಗೆ ಇದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನೋ ಇದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಎಂಪ್ಲಾಯ್ಮೆಂಟ್ ಸ್ಟೇಟಸನ್ನು ಕೇಳುತ್ತೆ. ಸೊ ನೀವೇನಾದರೂ ಸ್ಯಾಲರಿಡಾ ಅಥವಾ ಕನ್ಸಲ್ಟೆಂಟಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಅಥವಾ ನೀವೇನಾದರೂ ರಿಟೈರ್ಡ್ ಆಗಿದ್ದೀರಾ, ಏನು ಸ್ಟೂಡೆಂಟ್ ಇದ್ದೀರಾ, ಹೋಮ್ ಮೇಕರ್ ಇದ್ದೀರಾ ಅಂತ ಕೇಳುತ್ತೆ. ಸೊ ನೀವು ಯಾವುದರಲ್ಲಿ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಒಂದು ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ಸೊ ಮ್ಯಾಚುವಲ್ ಸ್ಟೇಟಸ್ ಬಂದುಬಿಟ್ಟು ನೀವೇನಾದರೂ ಸಿಂಗಲ್ಲಾ ಅಥವಾ ಮ್ಯಾರಿಡಾ ಅಂತ ಕೇಳುತ್ತೆ. ನೆಕ್ಸ್ಟ್ ನಿಮ್ಮದ ಒಂದು ಸ್ಪೌಸ್ ನೇಮ್ನ ಕೇಳುತ್ತೆ. ಸೊ ಇಲ್ಲಿ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಒಂದು ವೆಹಿಕಲ್ನ ಕೇಳುತ್ತೆ. ಸೊ ನಿಮ್ಮ ಹತ್ರ 2 wheeler ಇದೆನಾ ಅಥವಾ 4 wheeler ಇದೆನಾ, ಅಥವಾ ಯಾವುದು ಇಲ್ವಾ, ಏನು ಎರಡೂ ಇದೆನಾ, 2 wheeler 4 wheeler ಕೂಡ ಇದೆನಾ ಅಂತ ಕೇಳುತ್ತೆ. ಸೊ ನಿಮ್ಮ ಹತ್ರ ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಎಜುಕೇಷನ್ನ ಕೇಳುತ್ತೆ. ಸೊ ಎಜುಕೇಷನ್ ನೀವೇನಾದರೂ 10th ಕಡಿಮೆ ಓದಿದ್ದೀರಾ, ಅಥವಾ 10th ಜಾಸ್ತಿ ಓದಿದ್ದೀರಾ, ಡಿಪ್ಲೊಮಾ ಮುಗಿಸಿದ್ದೀರಾ, ಗ್ರ್ಯಾಜುಯೇಷನ್ ಮುಗಿದಿದ್ದೀರಾ, PG ಮುಗಿದಿದ್ದೀರಾ, ಮಾಸ್ಟರ್ಸ್ ಮುಗಿದಿದ್ದೀರಾ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಕೇಳುತ್ತೆ. ನೀವಿಲ್ಲಿ ಸ್ವಂತ ಮನೇಲಿದ್ದೀರಾ, ಅಥವಾ ಪೇರೆಂಟಲ್ಲಿ ಇದ್ದೀರಾ, ಅಥವಾ ಬಾಡಿಗೆನಲ್ಲಿ ಇದ್ದೀರಾ ಅಂತ ಕೇಳುತ್ತೆ. ಸೊ ಯಾವ ರೀತಿಯಾಗಿ ನೀವಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಬ್ಯಾಂಕ್ ಸ್ಯಾಲರಿ ಯಾವ ಬ್ಯಾಂಕಿಗೆ ಬರುತ್ತೆ ಅನ್ನೋ ಒಂದು ಬ್ಯಾಂಕ್ ಅಕೌಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ಡೀಟೇಲ್ಸ್ನ ನೀವು ಎಂಟರ್ ಮಾಡ್ಕೊಂಡ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನೀವು ಕೊಡಬೇಕಾಗತ್ತೆ. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಏನಂದರೆ ಸಬ್ಮಿಟ್ ಆಗಿದೆ. ನಂದು ಕೂಡ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಆಲ್ರೆಡಿ. ಸೊ ನಾವಿಲ್ಲಿ ವೇಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಆದ ನಂತರ ಅಗ್ರಿಮೆಂಟ್ನ ಕಳಿಸ್ತಾರೆ. ಸೊ ಅಗ್ರಿಮೆಂಟ್ ಬಂದ ತಕ್ಷಣ ನೀವು ಈ ಸೈನ್ ಅನ್ನೋದು ಕಂಪ್ಲೀಟ್ ಮಾಡಿಕೊಂಡು ಲೋನ್ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಲೋನ್ ಅನ್ನೋದು ವಿತಿನ್ 5 minutesಲ್ಲಿ ಇವರು ಅಪ್ರೂವಲ್ ಮಾಡ್ತಾ ಇದ್ದಾರೆ. ಸೊ ಲೋನ್ ಅಮೌಂಟ್ ಬಂದ ನಂತರ ನಿಮ್ಮ ಒಂದು ಯೂಸ್ಗೆ ನೀವು ಲೋನ್ನ ತೊಗೊಂಡು ಟೈಮ್ ಟು ಟೈಮ್ ರೀಪೇಮೆಂಟ್ ಅನ್ನೋದು ಇರುತ್ತೆ ಅಲ್ವಾ. ಸೊ ರೀಪೇಮೆಂಟ್ನ ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿ ಡ್ಯೂ ಚಾರ್ಜಸ್ ಅನ್ನೋದು ಬೀಳೋದಿಲ್ಲ. ಸೊ ನಿಮಗೇನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಲೋನ್ನ ತೊಗೊಳ್ಳಿ. ಜಸ್ಟ್ ನಮ್ಮ ಒಂದು ವಿಡಿಯೋನಲ್ಲಿ ಯಾವಾಗಲೂ ನಾವು ಇನ್ಫಾರ್ಮೇಷನ್ ಹಾಗೆ ಡೀಟೇಲ್ಸ್ನ ಮಾತ್ರ ಕೊಡ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾಗಿ ಇಲ್ಲಿ ಫೋರ್ಸ್ ಅನ್ನೋದು ಇರೋದಿಲ್ಲ. ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ಮಾತ್ರ ನೀವು ಲೋನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗಾಯ್ಸ್, ಬಾಯ್.